5 ಚೀಲ ಇದ್ದಾವೆ. 5 ಚೀಲ ಗುಂಡಾಗರ್ದಿ ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರದಲ್ಲಿ ಗುಂಡಾಗರ್ದಿ ಮಾಡೋದ್ರೆ ಭಾಳ ದೊಡ್ಡಾಗದಲ್ಲ. ಆದರೆ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಮುಖ್ಯ. ಓಟನ್ನು ಹೆಚ್ಚು ಕಮ್ಮಿ ಆಗಿ ಗೆಲ್ಲಿಸಿರ್ಬೋದು, ಆದರೆ ಜನರು ಇಟ್ಟಿರ್ತಕ್ಕಂಥ ಗೌರವ ಬಹಳ ಮುಖ್ಯ. ನೀನು 3 ಗುಟ್ಟು ನಿಂತಿ ಅಂತೇಳಿ ನಾನೇನು 3 ಗುಟ್ಟು ನಿಂತಿಲ್ಲ. ನಾನು ಜನರ ಆಗುವಗಳಿಗೆ, ಕಷ್ಟ ಸುಖಗಳಿಗೆ, ಜನರ ಒಂದು ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥವನು, ಅವರಿಗೆ ಗೌರವ ಕೊಡ್ತಕ್ಕಂಥ. ನಿಂತರ ಬಾಯಿ ಬಂದಂಗೆ ಹುಚ್ಚುಚ್ಚಾರ ಮಾತಾಡಿ ಗೌಡದ ಲೆಕ್ಕೆಳಗಿದ್ದಿ. ಹೌದು, ನಾನು ಲೆಕ್ಕೆಳಗೌಡ ಇಲ್ಲಂತೆ, ನೀನೇನು ಹೇಳು. ನಾನಿಲ್ಲಿ ಅಲ್ಲಿಂದ ನೀನು ಹೇಳ್ತಾ ಲಿಂಗಸೂರು ತಾಲೂಕಿನಿಂದ ಬಂದವ, ಲಿಂಗಸೂರು ತಾಲೂಕಿನಿಂದ ಬಂದವ ಬಂದ್ರೆ ಜನ ಲಿಂಗಸೂರು ತಾಲೂಕಿನಿಂದ ಬಂದಾರಂತ ನೋಡಿ ಅರಿಸಿಲ್ಲ. ಜನರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ 3 ಬೇರೆ ಅರಿಸಾರ. ಈ ಊರಿಗೆ ಎಂಥದ್ದು ಇದ್ರ ಗೂಟ, ಕರಕಟ್ಟ ಗೂಟ ಅಂತ. ಮತ್ತು ಸೋನಿಯಾ ಗಾಂಧಿನ ಯಾಕೆ ಊಟ ಮಾಡ್ತಿ? ಸೋನಿಯಾ ಗಾಂಧಿನ ಯಾವ ಊಟ ಮಾಡ್ತಿ? ಇಟಲಿಯಿಂದ ಬಂದಕ್ಕೆ ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿ ಈ ದೇಶಕ್ಕೆ ಯಾವ ಊಟ? ಅದಕ್ಕೆ ಉತ್ತರ ಕೊಡು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬದಾಮಿಗೆ ಬಂದು ಅಂತ ಹೋಗಲಿಲ್ಲ. ಈಗ ಅದ ಬದಾಮಿ ಕೈ ಕೊಟ್ಟು ಹೋದ್ರು. ನೀವೆಲ್ಲಿಂದ ಬಂದಿರೋದು? ನಿಮ್ಮ ತಾತ ಎಲ್ಲಿಂದ ಬಂದ ಗೊತ್ತಿಲ್ಲ. ಹಾವೇರಿಯಿಂದ ಮಂಡಳ ಮಾರಕ್ಕೆ ಬಂದರು. ಇತಿಹಾಸನೇ ಇದೆ. ಯಾವನು ಎಲ್ಲಿ ಬಂದಾನ ಅದು ಮುಖ್ಯ ಅಲ್ಲ, ಯಾವನು ಎಲ್ಲಿ ಹುಟ್ಟಾನ ಅದು ಮುಖ್ಯ ಅಲ್ಲ. ಮುಖ್ಯ ಇರೋದು ಎದೆ ಮುಟ್ಕೊಂಡು ನೋಡು, ಇಲ್ಲ ಒಂದೊಂದು ಯೋಜನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿದ್ದಂತೇಳಿ ನೀನು ಆತ್ಮಸಾಕ್ಷಿಯಾಗಿ ಕೇಳ್ಕೊ. ಆತ್ಮಸಾಕ್ಷಿ ಅನ್ನೋದು ಇದ್ರೆ ಅದನ್ನೂ ಇಲ್ಲಂತ ಅನ್ಸುತ್ತೆ ನನಗೆ. ನಿಂತಲ್ಲೇ ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಮುಂದೆ ಹೋಗಿ ನಿಂತು ನೋಡು. ಇಲ್ಕಲ್ನಾಗ 24/7 ಮಾಡಿದ್ದಾರೆ ಅವರು. ಹುನಗುಂದ ಇಲ್ಕಲ್ಲಿ ನೀರು ತಂದವರು ಯಾರು? ಈಗ ಇಲ್ಲಿ ಹುನಗುಂದಾಗ 24/7 ಮಾಡಿದವರು ಯಾರು? ಕಾಲೇಜ್ ಮಾಡಿದವರು ಯಾರು? ಹೈಸ್ಕೂಲ್ಗಳು ಮಾಡಿದವರು ಯಾರು? ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು? 65,000 ಎಕರೆ ನೀರಾವರಿ ಯೋಜನೆ ತಂದದ್ದನ್ನು ಹಾಳು ಮಾಡಿದ್ದವ್ರು ಯಾರು? ಅಷ್ಟೇ ಅಲ್ಲ, ನಿನ್ನ ಹಣೆ ಬರ್ಕ ತಿರುಗಿ ಮಳೆಗಾಲ ರೈತರು ಸಸಿ ಹಾಕ್ಯಾರ. ಸಸಿ ಹಾಕಿ ನೀರು ಕೇಳಕತ್ತಾರ, ಕಾಲಕ್ಕೆ ನೀರು ಬಿಡಿಸ್ರಂತ ನನಗೆ ಫೋನ್ ಮಾಡಕತ್ತಾರ. ಏನಾರ ಮಾಡಿ, ನೀವಾರ ಏನಾರ ಮಾಡಿ ಹೇಳಿ ನೀರು ಬಿಡಿಸಂತ. ಹಣ್ಣಿನ ಹಣೆ ಬರ್ಕ ಒಂದೇ ಒಂದು ಮೋಟ್ರ್ ಚಾಲು ಐತೆ ಮರಳ ಲಿಫ್ಟ್ನಲ್ಲಿ. 4 ಮೋಟ್ರ್ ಬಂದವ, ಸುಟ್ಟೋಗ್ಯವ, ರಿಪೇರಿ ಅದಾವ. 3 ಮೋಟ್ರ್ ರನ್ನಿಂಗ್ ಇರಬೇಕು, 2 ಮೋಟ್ರ್ ಸ್ಟ್ಯಾಂಡ್ ಬೈ ಇರಬೇಕು. ಒಂದು ಮೋಟ್ರ ರಿಪೇರಿ ಮಾಡ್ಸೋಕ್ಕಾಗದಂಥ ಯೋಗ್ಯತೆ ಇಲ್ಲದಂತೆ ನೀನೊಬ್ಬ ಶಾಸಕ. ಅಭಿವೃದ್ಧಿ ಮಾಡ್ತಾನಂತೆ, ಅಭಿವೃದ್ಧಿ. ಆ ಅಭಿವೃದ್ಧಿ ನೋಡಿ ಇನ್ನೊಂದು ಒಡೆ ಬಂದಿರ್ತಾವ್ರೆ. ಆಮೇಲೆ ಹಣದ ಆಸೆ ತೋರಿಸಿದ್ದು ಒಡೆ ಬಂದಾರೆ. ಅವ್ರಿಗೆ ಮತ್ತೆ ಸಗಣಿ ತಿನ್ನಿಸ್ತೀನಿ, ನನಗೆ ಗೊತ್ತಾಯ್ತು. ನನಗೆ ರೈತರು ಅಲ್ಲೇ ಮೆಣಸಿನ ಅಗಿ ಹಾಕ್ಯಾರ, ಒಣಗ ಒಣಗ್ತಾವ್ರಿ. 45 ದಿವಸ ಅಲ್ಲ 50 ದಿವಸ ಆಯ್ತು. 45 ದಿವಸದಾಗ ನಾವು ಹಚ್ಚಬೇಕು, ನೀರು ಬಿಡಿಸ್ರಿ ಸಾಹೇಬ್ರ. ನನಗೆ ಫೋನ್ ಮಾಡ್ಯಾರ ಈಗ 4 ದಿವಸದಿಂದ. ಈಗ ಕೇಳೀನಿ 3. ನಾನು ಫೋನ್ ಮಾಡಿ ಕೇಳಿದಾಗೆಲ್ಲರಿ 1 ಮೋಟ್ರ್ ಇತ್ತು ಅಂತ. ಈಗ 1 ಮೋಟ್ರ್ ಚಾಲು ಮಾಡಿ 2 ದಿವಸ ಆಗಿದೆ. ಒಂದೇ 1 ಮೋಟ್ರ್, ಇನ್ನು 2 ಮೋಟ್ರ್ ಅಲ್ಲೇ ಪಕ್ಕದಲ್ಲಿ ಮುದ್ದೆ ಒಳಗೆ ಹೋಗ್ರಿ. BCL ಎಷ್ಟು ಮೋಟ್ರ್ ಚಾಲು ಅಂತ ನೋಡ್ರಿ. ಇಡೀ ಕೆನಾಲ್ಗಳೆಲ್ಲ ತುಂಬ ಹರಿಯಾಕತ್ತವೆ. ಮನೆಯವ್ರು ನೋಡ್ತಿದ್ದೆ ನಾನು. ಬರೀ ಬಡಾಯಿ ಕೂಚ್ಕೊಳ್ಳೋದು ಬಿಟ್ಟು, ಸೇಡಿನ ರಾಜಕಾರಣ ಮಾಡೋದು ಬಿಟ್ಟು, ಏನೋ ಪಾಪ ಪುಣ್ಯಕ ಜನ ಅವಕಾಶ ಕೊಟ್ಟಾರ. ಕ್ಷೇತ್ರ ಜನರ ಸೇವೆ ಮಾಡೋದಕ್ಕಿಲ್ಲಿ ಮೊದಲ ಇಲ್ಲಿದ್ದು ಬಾಯಿ ಬಂದಂಗೆ ಒಳಗೆ ಬಿಡು. ಇದಕ್ಕೆ ಉತ್ತರ ಕೊಡೋ ರೈತರಿಗೆ ಏನು ಉತ್ತರ ಕೊಡ್ತೀವಿ? ಹೋಗಲ್ಲೇ ಚೆನ್ನಾಗಿ ಮೇಲೆ ಹೋಗು. ಹೂಳು ತೆಗೆದಿಲ್ಲ, ಕಡ್ಡಿ ತೆಗೆದಿಲ್ಲ, ಮತ್ತು ಭಾರಿ ಅಭಿವೃದ್ಧಿ ಮಾಡು. ಇವತ್ತಿನವರೆಗೂ ನಮ್ಮ BJP ಸರ್ಕಾರದಲ್ಲಿ ನಾನು ಶಾಂಕ್ಷನ್ ಮಾಡಿಸಿದಂಥ ಅನುದಾನ ಬಿಟ್ಟರೆ
ಯಾವ ಹೊಸ ಟೆಂಡರ್ ಕರೆದಿರಿ? ಇಲ್ಲಿ ಒಂದಾದ್ರೂ ಟೆಂಡರ್ ತೋರಿಸಿದಾರ? ಎಲ್ಲೈತಿ? ಇವತ್ತು ಮೂಢ ಹಗರಣದಲ್ಲಿ ರಾಜ್ಯಪಾಲರು ಎನ್ಕ್ವೈರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು. ಸರಿ, ನೀವು ಪ್ರತಿಭಟನೆ ಒಬ್ಬ ರಾಜ್ಯದ ಒಬ್ಬ ರಾಜ್ಯಪಾಲರು ಅವ್ರ ಬಗ್ಗೆ ನೀವೆಂತ ಕೀಳು ಮಟ್ಟದಾಗಿ ನಡ್ಕೊಳ್ತಾ ಇದ್ದೀರಿ? ಸಾರ್ವಜನಿಕವಾಗಿ ರಾಜ್ಯಪಾಲರಿಗೆ ಅವಮಾನ ಮಾಡ್ತಕ್ಕಂಥ ಕೀಳು ಮಟ್ಟದ ಸಂಸ್ಕೃತಿಯನ್ನು ಈ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಯಾಕ? ಅವರೊಬ್ಬರು ದಲಿತರಂತನ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ? ಒಬ್ಬ ದಲಿತ ಗವರ್ನರ್ ಅಂತ ಹೇಳಿ ಅವರಿಗೆ ಅವಮಾನ ಮಾಡ್ತೀರಾ? ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಿದೆ, ಅದಕ್ಕೂ ಒಂದು ಸಂಸ್ಕೃತಿ ಅನ್ನೋದಿರುತ್ತೆ. ಅದೆಲ್ಲ ಮೂರು ಬಿಟ್ಟು ಯಥೇಚ್ಛ ಬಾಯಿ ಬಂದಂಗೆ ಬಾಂಗ್ಲಾದೇಶದವರು ಆದಂಗೆ ಇಲ್ಲಿನೂ ಆಗುತ್ತಂತ ಹೊಗಳ್ತಾರಲ್ಲ ನೀವು ಕಾಂಗ್ರೆಸ್ ನಾಯಕರು. ಯಾವ ದೇಶದಲ್ಲಿದ್ದೀರಿ ನೀವು? ಬಾಂಗ್ಲಾದೇಶದಲ್ಲಿದ್ದೀರಾ, ಪಾಕಿಸ್ತಾನದಲ್ಲಿದ್ದೀರಾ? ನಾಚಿಕೆ ಮಾನ ಮರ್ಯಾದಿಲ್ಲ, ಬಾಯಿಗೆ ಬಂದಂತೆ ಹೊಗಳೋದು. ಬಾಂಗ್ಲಾದೇಶದಲ್ಲಿ ಆದ ರೀತಿ ಕ್ರಾಂತಿ ರಾಜಕಾರಣ ಮಾಡಿಸ್ಬಿಡ್ತಾರಲ್ಲ ತಿಲ್ಲಿಂದ. ಅಬ್ಬಾ, ಇನ್ನೊಬ್ಬ MLC ಮಾತಾಡ್ತಾನ, ಬಾಂಗ್ಲಾದೇಶದ ಶೇಖ್ ಹಸೀನನ್ನ ಅವ್ರನ್ನ ಪದಚ್ಯುತಿ ಮಾಡಿದರು. ಆ ರೀತಿಯಲ್ಲಿ ನಿಮ್ಮನ್ನು ಕೂಡ ಮಾಡಬೇಕಾಗತ್ತ ಅಂತೇಳಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾರೆ. ಎಂಥ ಅಯೋಗ್ಯರು ಈ ಕಾಂಗ್ರೆಸ್ನಲ್ಲಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ, ಉದಾಹರಣೆ. ದೇಶದ ಅಭಿಮಾನಿ ಇಲ್ಲ, ಅಭಿಮಾನ ಶೂನ್ಯರಾಗಿ ಎಲ್ಲೆಲ್ಲೋ ಪ್ಯಾಲೆಸ್ತೀನ್ದಾಗ ಆದವ್ರ ಬಗ್ಗೆ ಭಾಳ ಮಂದಿ ಮಾತಾಡಿದ್ರು. ಅಲ್ಲಿ ಪ್ಯಾಲೆಸ್ತೀನ್ದಲ್ಲಿ ಹಂಗಾಗ್ತದೆ, ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆಯಲ್ಲ, ಎಲ್ಲಿ ಸತ್ತಿದ್ದೀರಿ? ಮಾತಾಡಿದವರು ಮಾತಾಡಲಿ. ನಾವು ಎಲ್ಲೇ ಆಗಲಿ, ಯಾರ ಮೇಲೆ ಆಗಲಿ, ಯಾವುದೇ ಸಮುದಾಯದ ಮೇಲೆ ಆಗಲಿ ದೌರ್ಜನ್ಯ ಆದರೂ ನಾನು ಖಂಡಿಸ್ತೇನೆ, ಅವರಿಗೆ ಅನ್ಯಾಯ ಆದರೂ ನಾನು ಖಂಡಿಸ್ತೇನೆ. ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ದೇಶದಲ್ಲೆಲ್ಲ, ಈ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಮಾನವರಾಗಿ ಬದುಕಬೇಕಾಗಿದ್ದು ನಮ್ಮ ಕರ್ತವ್ಯ. ಯಾಕಂದರೆ ಮಾನವ ಜನ್ಮ ಅನ್ನೋದು ಸಿಗೋದು ಒಂದು ಸಲ, ಏನು ಮೇಲೆ 100 ಸಲ ನೀನು ಬಿಟ್ಟು ಬರ್ತಾನೆ ಅನ್ನೋದಕ್ಕೇನಿಲ್ಲ. ಅದರಿಂದ ಹೇಳೋದು ಇಷ್ಟ. ಈಗ ಕೋಲ್ಕತ್ತಾದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಮ ರಾಹುಲ್ ಗಾಂಧಿ ಹೇಳ್ತಾನೆ, ನಾನೇನೂ ಮಾತಾಡೋಲ್ಲ ಅಂದ ಲೆಕ್ಕ ಹಾಕಿ. ಇವ್ರಿಗೆ ಎಷ್ಟು ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಮಾತೆತ್ತಿದ್ರು, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಪರಿಸ್ಥಿತಿ ಇದ್ದಾರ? ಏನೊಬ್ಬ ಕಲ್ಕತ್ತಾದಲ್ಲಿ ಆರ್ಜಿಕರ್ ಹಾಸ್ಪಿಟಲಲ್ಲಿ ಒಬ್ಬ ವೈದ್ಯೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಎಸಗಿದ್ದನ್ನು ಸ್ವಾಭಾವಿಕವಾಗಿ ಪ್ರತಿಭಟನೆ ಮಾಡ್ತಿರ್ತಾರೆ. ಅವ್ರ ಮೇಲೆ 5,000 ಜನ ಹಾಸ್ಪಿಟ್ಲಿಗೆ ಒಳಗೊಕ್ಕು ಹೊಡೆದು ಆ ಇಡೀ ಹಾಸ್ಪಿಟ್ಲ್ ದೋಷ ಮಾಡಿ ಬಂದರು. ಅದ್ರ ಬಗ್ಗೆ ಏನು ಮಾತಾಡ್ತಾರೆ ರಾಹುಲ್ ಗಾಂಧಿ? ಇಂಥವ್ರು ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ. ಇದು ನಮ್ಮ ದೌರ್ಭಾಗ್ಯ. ಇಲ್ಲಿ ಈ ಕ್ಷೇತ್ರದಾಗ ಏನು ದೊಡ್ಡ ಸಾಧನೆನ ಆಯಿತು, ಏನೋ ಹಣದ ಆಮಿಷಿಗೆ ಬಂದ ಕೇಸ್ ಒಂದು ಆದ್ಮೇಲೆ ಬಂದಾರ ನಮ್ಮಲ್ಲಿ ಅಂತ ಈಗೇನು ಅಧ್ಯಕ್ಷಗಿರಿ ಆಯ್ತು ಮಾಡಿ ತೋರ್ಸಪ್ಪ, ಯಾರೇ ಇಲ್ಲ ಅಭಿವೃದ್ಧಿ ಆಗಿಲ್ಲ ಅದ್ರ ಸಲುವಾಗಿ ಬಿಟ್ಟು ಹೋಗ್ಯಾರ ಅಂತ. ಅವ್ರು ವಾರ್ಡ್ನಾಗ ಹೋಗಿ ನೋಡ್ಬಾ, ನೀನೋ ಹೋಗಿ ಅಲ್ಲಿ ACO ಸ್ಕೂಲ್ನಿಂದ ಆ ರೋಡು ಇದ್ರವರೆಗೆ ದರ್ಗಾವರೆಗೆ ನಿಂತು ಆ ರಸ್ತೆ ಮೊದಲು ರಿಪೇರ್ ಮಾಡಿದವ ನಾನು. ಆಮೇಲೆ 24/7 ಪೈಪ್ ಲೈನು, ಆಮೇಲೆ ಯೂಜರಿ ಮಾಡಿ ಅದನ್ನು ಕೆಟ್ಟೋಗಿತ್ತು. ಮತ್ತೊಮ್ಮೆ ಕಾಂಕ್ರೀಟ್ ಹಾಕಿ ರೆಡಿ ಮಾಡಿಸಿ ಸಂಪೂರ್ಣವಾಗಿ ಎಲ್ಲ
ಈಗೇನು ಬಿಟ್ಟರೆಲ್ಲ 6 ಜನ ವಾರ್ಡ್ನಲ್ಲಿ ಏನೇನು ಅಭಿವೃದ್ಧಿ ನಮ್ಮ BJP ಬೋರ್ಡ್ ಇದ್ದಾಗ ನಾನು ಇದ್ದಾಗ ಮಾಡಿದ್ದೇವೆ ಅನ್ನೋದು ನೋಡ್ಕೊಳ್ಳಿ, ಜನ ಉತ್ತರ ಕೊಡ್ತಾರೆ. ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದನ್ನು ನಿಲ್ಲಿಸಿದ್ದು ಸರಿ ಹೋಯ್ತು, ಇಲ್ಲದಿದ್ದರೆ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೋ ಬಾಯಿ ಬಂದು ಮಾತಾಡಿದ್ರೆ ತಡ್ಕೊಂಡಿರ್ತಾರೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು, ಅದು ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಿದ್ಬಿಟ್ರೆ ಇವತ್ತಿನವರೆಗೂ ಈ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರ, ಈ ಶಾಸಕ ಏನೂ ಕೆಲಸ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಅಭಿವೃದ್ಧಿ ತನ್ನ ಅಭಿವೃದ್ಧಿ ಕಡೆ ಮಾತ್ರ ಗಮನ ಕೊಟ್ಟಿದ್ದಾನೆ. 24 ಗಂಟೆನೂ ಕೂಡ ವಸೂಲಿ ದಂಧೆ ನಡೆಸಿದ್ದಾನೆ. ಅದಕ್ಕೆ ಹೇಳಿದ್ದಾನೆ 24/7 ಕ್ಯಾಶ್ ಅಪ್ನವ್ರು ಅಂತೇಳಿ.